ನಮಸ್ತೆ ಗೆಳೆಯರೇ. ಈ ವಿಡಿಯೋದಲ್ಲಿ ನಾನು 7ನೇ ತರಗತಿ ಗಣಿತ ವಿಷಯದ ಘಾತಾಂಕಗಳು ಮತ್ತು ಘಾತಗಳು ಅಧ್ಯಾಯ 11 ಅಭ್ಯಾಸ 11.1 ಅನ್ನ ಚರ್ಚಿಸಲಿದ್ದೇನೆ. ಅಭ್ಯಾಸ 11.1 ಘಾತಾಂಕಗಳು ಮತ್ತು ಘಾತಗಳು. ಗೆಳೆಯರೇ, ನಿಮ್ ಪ್ರತಿ ವಿಡಿಯೋ ತಲುಪಬೇಕು ಅಂತಂದ್ರ ಮತ್ ನಾನು ಹೆಚ್ಚೆಚ್ಚು ಕಂಟೆಂಟ್ ತಯಾರು ಮಾಡ್ಬೇಕು ಅಂತಂದ್ರ ನೀವು ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತ ನಿಮ್ಗ ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕು, ನಿಮಗೆ ಯಾವ್ದು ಡಿಫಿಕಲ್ಟಿ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮತ್ತ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಅದರಿಂದ ನಿಮ್ಗೆ ನೋಟಿಫಿಕೇಶನ್ ತಲುಪುತ್ತೆ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ನೋಡ್ರಿ, ಒಂದೇಕ ಈ ಘಾತಾಂಕಗಳು ಅಂತ ಓದ್ತಾ ಇದೀವಲ್ಲ, ಘಾತಾಂಕಗಳು ಅಥವಾ ಇಂಗ್ಲಿಷ್ನಾಗ ಎಕ್ಸ್ಪೋನೆಂಟ್ ಎಂಬುದು ಒಂದು ಸಂಖ್ಯೆಯನ್ನ, ಅಂದ್ರ ಆಧಾರ ಸಂಖ್ಯೆ ಎಷ್ಟು ಬಾರಿ ಗುಣಿಸಬೇಕು ಎಂದು ಸೂಚಿಸುವ ಸಂಖ್ಯೆ ಆಗಿರುತ್ತದೆ. ಇದನ್ನ ಘಾತಾಂಕ ಎಂದು ಕರೆಯಲಾಗುತ್ತದೆ. ಅಂದ್ರ ಉದಾಹರಣೆ ನೋಡ್ರಿ, ಉದಾಹರಣೆ ಕೊಟ್ಟಿನಿಲ್ಲ. 3⁴ ಎಂಬಲ್ಲಿ 4ಅನ್ನ ಘಾತಾಂಕ ಎಕ್ಸ್ಪೋನೆಂಟ್ ಎಂದು ಕರೆಯಲಾಗುತ್ತದೆ. ಇದು 3ಅನ್ನ 4 ಬಾರಿ ಗುಣಿಸುತ್ತದೆ, 4 ಬಾರಿ ಗುಣಿಸಲು ಸೂಚಿಸುತ್ತದೆ. ಹೀಗಾಗಿ 3⁴ ಅಂದ್ರ 1 2 3 4 ನೋಡ್ರಿ, 3 3 9, 9 3 27, 27 3 81 ಈ ತರ ಗುಣಿಸ್ಬೇಕು ಅಂತ. ಈಗ 10⁴ ಇನ್ನೊಂದು ಎಕ್ಸಾಂಪಲ್. 10⁴ ಇದ್ದಾಗ ನಿಮ್ ಬುಕ್ ನಲ್ಲಿ ಇದನ್ನು ಕೊಟ್ಟಿದ್ದಾರೆ. 10⁴ ಅಂತ ಇತ್ತಂದ್ರ 10 ಅನ್ನ 4 ಸಾರಿ ಗುಣಾಕಾರ ಮಾಡಬೇಕು ಅಂತ, 4 ಸಾರಿ ಗುಣಿಸಬೇಕು ಅಂತ. ನೋಡ್ರಿ, 10 ಹತ್ಲೆ 100, 100 ಹತ್ಲೆ 1000, 1000 ಹತ್ಲೆ 10,000, 10,000 ಆಗತ್ತೆ ಇದ್ರ ಬೆಲೆ. ಈ ತರ ಇಲ್ಲಿ 10ಅನ್ನ ಆಧಾರ ಸಂಖ್ಯೆ ಅಂತ ಕರಿತೀವಿ. ಆಧಾರ ಸಂಖ್ಯೆ, ಆಧಾರ ಸಂಖ್ಯೆ ಇದಕ್ಕ ಇಂಗ್ಲಿಷ್ನಾಗ ಬೇಸ್ ನಂಬರ್ ಅಂತ ಹೇಳ್ತೀವಿ. ದಿಸ್ ಈಸ್ ಘಾತಾಂಕ. ಇದು 4 ಅನ್ನೋದು ಘಾತಾಂಕ, ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಅದಕ್ಕ 10ಅನ್ನ 4 ಸಾರಿ ಗುಣಿಸು ಅಂತ ಹೇಳ್ದಂಗ. ನೆಕ್ಸ್ಟ್ ಇದ್ರೊಳಗೆ ನಿಮ್ಗೆ ಗೊತ್ತಿರ್ಬೇಕು, ಏನ್ ಗೊತ್ತಿರ್ಬೇಕು ಅಂದ್ರ ಅವಿಭಾಜ್ಯ ಸಂಖ್ಯೆಗಳು. ನಾವ್ ಇದನ್ನಾಗ್ಲೇ 6ನೇ ತರಗತಿಯೊಳಗೆ ಓದಿವಿ. ಪರವಾಗಿಲ್ಲ, ಗೊತ್ತಿಲ್ಲ ಅಂದ್ರ ಅವಿಭಾಜ್ಯ ಸಂಖ್ಯೆಗಳು ಈಗ ಇನ್ನೊಂದ್ಸರಿ ರಿಕಾಲ್ ಮಾಡ್ಕೊಳ್ಳಿ. ಗೊತ್ತಿರುತ್ತ ರಿಕಾಲ್ ಮಾಡ್ಕೊಳ್ಳೋಣ. ಏನಂದ್ರ 1 ಮತ್ತು ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸ್ ಅಂತಾರೆ ಇಂಗ್ಲಿಷ್ನಾಗ. ಪ್ರೈಮ್ ನಂಬರ್ಸ್. ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗಿ ಇನ್ನಾವುದೇ ಸಂಖ್ಯೆಯಿಂದ ಭಾಗವಾಗದಿರುವ ಸಂಖ್ಯೆ. ನೋಡ್ರಿ, 1 ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗಿ ಈ ಸಂಖ್ಯೆಗಳು ಮತ್ ಯಾವುದೇ ಸಂಖ್ಯೆಯಿಂದ ಭಾಗ ಆಗಬಾರ್ದು. 2ಅನ್ನ ತಗೊಂಡಾಗ 2ರ ಅಪವರ್ತನಗಳು ಯಾವ್ಯಾವುದವು? 1 ಮತ್ತು 2. ನೆಕ್ಸ್ಟ್ 3ಅನ್ನ ತಗೊಳ್ಳಿ, 3ರ ಅಪವರ್ತನಗಳು 1 ಮತ್ತು 3 ಐತಿ. ಅದೇ ರೀತಿ 5ಅನ್ನ ತಗೊಂಡಾಗ ಅದರ ಅಪವರ್ತನಗಳು 1 ಮತ್ತು 5, 1 ಮತ್ತು ಅದೇ ಸಂಖ್ಯೆ ಆಯ್ತು. 7ಅನ್ನ ತಗೊಂಡಾಗ 1 ಮತ್ತು 7. ನೆಕ್ಸ್ಟ್ 11ಅನ್ನ ತಗೊಂಡಾಗ 1 ಮತ್ತು 11 ಅದೇ ಸಂಖ್ಯೆ ಆಯ್ತು. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ. ಇಲ್ಲಿ 3 2 3 4 ಬಿಟ್ಟಿನಲ್ಲ, 4ಅನ್ನ ತಗೊಂಡಾಗ ನೋಡ್ರಿ,
4ರ ಅಪವರ್ತನಗಳು 1 ಹೌದು, 2 ಹೌದು, ಮತ್ತ 4 ಹೌದು. ನೋಡ್ರಿ, ಇದನ್ನ ಇನ್ನೊಂದು ರೀತಿಯಾಗಿ ಹೆಂಗ್ ಹೇಳ್ಬೋದು ಅಂದ್ರ, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿಬಹುದು. ಇನ್ನೊಂದ್ಸರಿ ಹೇಳ್ತೀನಿ, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವ ಸಂಖ್ಯೆಗಳಿಗೆ 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಎನ್ನುವರು. 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವ ಸಂಖ್ಯೆಗಳಿಗೆ ಭಾಜ್ಯ ಸಂಖ್ಯೆಗಳು ಎನ್ನುವರು. 2ಕ್ಕಿಂತ ಹೆಚ್ಚು, ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಇಲ್ಲೇ ಎರಡು ಅಪವರ್ತನಗಳನ್ನ ಮಾತ್ರ ಹೊಂದಿತ್ತಂದ್ರ ಅವಿಭಾಜ್ಯ ಸಂಖ್ಯೆ. 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು. ಭಾಜ್ಯ ಸಂಖ್ಯೆಗಳು. ಎರಡು ಅಪವರ್ತನಗಳನ್ನ ಮಾತ್ರ ಹೊಂದಿದ್ರ ಅವಿಭಾಜ್ಯ ಸಂಖ್ಯೆ. ಇನ್ನೊಂದು ರೀತಿ ಹೆಂಗ್ ಹೇಳ್ಬೋದು ಅಂದ್ರೆ, ಎರಡು ಅಪವರ್ತನಗಳ ಮಾತ್ರ ಹೊಂದಿದ್ರ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರ. 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುವ ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು ಅಥವಾ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತಾರ ಅದಕ್ಕ. ಈಗ 4 ಅನ್ನೋದು 2ಕ್ಕಿಂತ ಹೆಚ್ಚು ಅಪವರ್ತನ ಐತಿ, ಆದ್ದರಿಂದ ಇದು ನೋಡ್ರಿ 1, 2, 3 ಅಪವರ್ತನಗಳದಾವು, ಅದಕ್ಕಿದು ಅವಿಭಾಜ್ಯ ಸಂಖ್ಯೆ ಅಲ್ಲ. ನೆಕ್ಸ್ಟ್ ನಮಗ್ ಬಾಧ್ಯತೆ ನಿಯಮಗಳು ಸ್ವಲ್ಪ ಬೇಕಾಗತ್ತಿಲ್ಲ. ಅಂದ್ರ ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ ಅಂತ ಕೇಳ್ತಾರ. ಬಾಧ್ಯತೆಯ ನಿಯಮಗಳನ್ನ ಈಗಾಗ್ಲೇ ನೋಡಿ, ನಾವು 6ನೇ ಕ್ಲಾಸ್ನೊಳಗ ಬಂದೈತಿ. 2ರ ಬಾಧ್ಯತೆ ನಿಯಮ ಹೇಳ್ಬೇಕಂದ್ರ ಬಾಧ್ಯತೆ ನಿಯಮಗಳು ಸ್ವಲ್ಪ ಬೇಸಿಕ್ ಗೊತ್ತಿರ್ಬೇಕಷ್ಟ. ನಿಯಮಗಳು, ಬಾಧ್ಯತೆ ನಿಯಮಗಳು: 2ರ ಬಾಧ್ಯತೆ ನಿಯಮ, 2ರ ಬಾಧ್ಯತೆ ನಿಯಮ, 3ರ ಬಾಧ್ಯತೆ ನಿಯಮ, 4ರ ಬಾಧ್ಯತೆ ನಿಯಮ, 5ರ ಬಾಧ್ಯತೆ ನಿಯಮ. ಸ್ವಲ್ಪ ಹೇಳ್ಬಿಡ್ತೀನಿ. ಕೊನೆಯ ಸಂಖ್ಯೆ ಯೂನಿಟ್ ಡಿಜಿಟ್ 0, 1, 0, 2, 4, 6, 8 ಬಂದಿದ್ರ ಬಿಡಿ ಸ್ಥಾನದಲ್ಲಿ 0, 2, 4, 6 ಮತ್ತು 8 ಬಂದಾಗ ಆ ಸಂಖ್ಯೆ 2ರಿಂದ ಭಾಗವಾಗುತ್ತದೆ. ಸಮ್ ಆಫ್ ನಂಬರ್ಸ್ ಅಂದ್ರ ಒಟ್ಟು ಸಂಖ್ಯೆ, ಈ ಕೊಟ್ಟಿರುವ ಸಂಖ್ಯೆ ಅದನ್ನು ಕೂಡಿದಾಗ, ಆ ಎಲ್ಲ ಸಂಖ್ಯೆಗಳನ್ನ ಕೂಡಿದಾಗ ಮೊತ್ತ 3ರಿಂದ ಭಾಗವಾದರೆ ಕೊಟ್ಟಿರುವ ಸಂಖ್ಯೆ 3ರಿಂದ ಭಾಗ ಆಗುತ್ತಾ ಅಂತ ಹೇಳುತ್ತಾ 3ರ ಬಾಧ್ಯತೆ ನಿಯಮ. 4ರ ಬಾಧ್ಯತೆ ನಿಯಮ ಏನ್ ಹೇಳುತ್ತಾ ಅಂದ್ರ, ಕೊನೆಯ 2 ಸಂಖ್ಯೆಗಳು, ಈಗ 124 ತಗೊಂಡ್ರ ಕೊನೆಯ 2 ಸಂಖ್ಯೆಗಳು 124 ಹಂಗ ಎಕ್ಸಾಂಪಲ್ ತಗೊಂಡಿನಿ. ಕೊನೆಯ 2 ಸಂಖ್ಯೆಗಳು 4ರಿಂದ ಭಾಗ ಆಗಿದ್ರ ಆ ಹೋಲ್ ನಂಬರ್ 4ರಿಂದ ಭಾಗ ಆಗುತ್ತಾ ಅಂತ 4ರ ಬಾಧ್ಯತೆ ನಿಯಮ ಹೇಳುತ್ತಾ. 5ರ ಬಾಧ್ಯತೆ ನಿಯಮ ಏನ್ ಹೇಳುತ್ತಾ ಅಂದ್ರ, ಬಿಡಿ ಸ್ಥಾನದಲ್ಲಿ ಅಂದ್ರ ಯೂನಿಟ್ ಡಿಜಿಟ್ ಪ್ಲೇಸ್ ದೊಳಗ 0 ಮತ್ತು 5 ಬಂದ್ರೆ, ಬಿಡಿ ಸ್ಥಾನದಲ್ಲಿ 0 ಮತ್ತು 5 ಬಂದಾಗ ಆ ಸಂಖ್ಯೆ 5ರಿಂದ ಭಾಗ ಆಗುತ್ತಾ ಅಂತ 5ರ ಬಾಧ್ಯತೆ ನಿಯಮ ಹೇಳುತ್ತಾ. ಇದಿಷ್ಟು ನಮಗ್ ಬೇಸಿಕ್ ಬೇಕು. ಇದಿಷ್ಟು ಗೊತ್ತಿದ್ರ ಈ ಅಭ್ಯಾಸವನ್ನ ಈಸಿಯಾಗಿ ಮಾಡ್ಬೋದು. ನೋಡಿ, ಅಭ್ಯಾಸ 13.1 ಹಳೆ ಬುಕ್ದಾಗಿದ್ದು, 11.1 ಈಗ ನ್ಯೂ ಎಡಿಷನ್ ನಿಮ್ಗೆ ಕೊಟ್ಟಿರೋದಂಥದ್ದು 11.1. ಇವುಗಳ ಬೆಲೆಯನ್ನ ಕಂಡು ಹಿಡಿಯಿರಿ. ನೋಡ್ರಿ, ಅಂದ್ರ 1ನೇದ್ದು ಏನ್ ಕೊಟ್ರ 2⁶. ಇವುಗಳ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತಾರ. 2ಅನ್ನ 6 ಸರಿ ಗುಣಿಸ್ಬೇಕು ಅಂತ. ಆರು ಸರಿ ಬರ್ದೀನಿ. 2 ಎಳೆ 4, 4 ಎಳೆ 8, 8 ಎಳೆ 16, 16 ಎಳೆ 32, 32 ಎಳೆ 64. ಉತ್ತರ 64. ಎರಡನೇದ್ ನೋಡಿ, 9⁻3. 9 × 9 × 9. 9 81. 81 9
ಇಲ್ಲಿ ಹಂಗ ಚಿಕ್ಕದಾಗಿ ಮಾಡ್ಬಿಡ್ತೀನಿ ನೋಡ್ರಿ, ನಿಮಗ್ ಗೊತ್ತಾಗ್ಲಿ ಅಂತ. 81 ಇಂಟು 9 ಮಾಡ್ಬೇಕು. 9 9, 9 8 72 ಅಂದ್ರ 729. ಇದ್ರ ಉತ್ತರ 729, 729. ಸರಿನಾ? ಗೊತ್ತಾಗದೆ ಇದ್ರೆ ಈ ತರ ಮಾಡಿ, ಏನು ಪರವಾಗಿಲ್ಲ. ನೆಕ್ಸ್ಟ್ ಮೂರನೇದ್ ನೋಡಿ. ಮೂರನೇದ್ದು 11 ಸ್ಕ್ವೇರ್ ಇದೆ. 11ರ ಘಾತ 2. 11 ಇಂಟು 11 ಮಾಡ್ಬೇಕು ಅಂತ. 11 ಗೊತ್ತಿದೆ ನಮ್ಗ, ಸ್ಟ್ಯಾಂಡರ್ಡ್ ಇದು. 121. 11 ಸರಿ ಗುಣಾಕಾರ ಮಾಡಿದಾಗ 11 11ರಲ್ಲಿ ಗುಣಾಕಾರ ಮಾಡಿದಾಗ 121 ಬರುವುದು. ನೆಕ್ಸ್ಟ್ 4ನೇದ್ ನೋಡಿ. 5⁴. 5⁴. 5ರ ಘಾತ 4 ಅಂತ. 5 4 ಸರಿ ಗುಣಾಕಾರ ಮಾಡ್ಬೇಕು ಅಂತ. 5 ಇಂಟು 5 ಇಂಟು 5 ಇಂಟು 5 ಇಸ್ ಈಕ್ವಲ್ ಟು, ನಮಗ್ ಗೊತ್ತು 5 5 25, 25 5 125, 125 5 ಅಂತಂದಾಗ 625 ಬರುವುದು. ನೋಡಿರ್ಬೇಕಂದ್ರೆ ಮಾಡಿ ತೋರಿಸ್ತೀನಿ. 5 5 25, 25 5 125, ಇದು ಆಕರೆ ಗೊತ್ತು. ಇಂಟು 5, 5 5 25, 25 ಕ್ಯಾರಿ 2, 25 5 ಕ್ಯಾರಿ 2 ಅಂದ್ರೆ ಕೈಲ ಬಂತು 2. 5 7 10, 10 2 12, 12 2 ಕೈಲ ಬಂತು 1. 5 1 5 1 6, 625. ನೆಕ್ಸ್ಟ್ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು, ಮಾಡಿದ. ಒಂದು ನೋಡಿ ಎರಡನೇದ್ದು. ಎರಡು ಮುಂದಿನವುಗಳನ್ನ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ಯಾರ. ಒಂದನೇದ್ದು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು ನೋಡಿ. ಒಂದನೇದು ಏನೈತಿ, 6 ಇಂಟು 6 ಇಂಟು 6 ಇಂಟು 6. ಪರಿಹಾರ ಮಾಡ್ತಾ ಇರೋದು, ಪರಿಹಾರ ಸೊಲ್ಯೂಷನ್. 6 ಎಷ್ಟದವು? 4 ಇದಾವೆ. 6ರ ಘಾತ 4 ಅಂತ ಬರಿತೀವಿ. ಸಿಂಪಲ್ ಇಷ್ಟೇ. ಎರಡನೇದು ನೋಡಿ. ಎರಡನೇದ್ದು ಟಿ ಇಂಟು ಟಿ ಇದೆ ಅಂದ್ರ ಟಿ 2 ಸಾರಿ ಇದೆ ಅಂತ. ಟಿ ಅನ್ನ 2 ಸಾರಿ ಗುಣಿಸ್ಬೇಕು ಅಂತ. ಟಿ ಯ ಘಾತ 2, ಟಿ ರೇಸ್ ಟು 2 ಅಂತ ಹೇಳ್ತೀವಿ ಇದಕ್ಕ. ಮೂರನೇದ್ದು ಟಿ ದ ಘಾತ 2. ನೆಕ್ಸ್ಟ್ ಬಿ ಇಂಟು ಬಿ ಇಂಟು ಬಿ ಇಂಟು ಬಿ ಇದೆ. ಬಿ ಎಷ್ಟು ಸರಿ ಇದೆ? 4 ಸರಿ ಇದೆ. ಆದ್ದರಿಂದ ಬಿ ದ ಘಾತ 4. ಬಿ ಅನ್ನೋದಿಲ್ಲಿ ಆಧಾರ ಸಂಖ್ಯೆ, 4 ಘಾತಾಂಕ. ಅದಕ್ಕೆ ಘಾತ ಸೂಚಿನ ಅಂತ ಹೇಳ್ತೀವಿ, ಘಾತಾಂಕ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 5 ಇಂಟು 5 ಇದೆ. ನೆಕ್ಸ್ಟ್ 7 3 ಸಾರಿ ಇದೆ. 7 ಇಂಟು 7 ಇಂಟು 7, 7 ಇಂಟು 7, 7 ಇದು ನೋಡ್ರಿ. 5ರ ಘಾತ 2 ಇಂಟು 7 ಎಷ್ಟದವು? 3 ಸಾರಿ. 7ರ ಘಾತ 3. ನಿಮ್ಗ ನಾ ಮಾಡಿರೋದು ಸೊಲ್ಯೂಷನ್ ಬೇಕಂದ್ರ ಕಮೆಂಟ್ ಮಾಡಿ, ಬೇಕಂದ್ರ ಸೊಲ್ಯೂಷನ್ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕ್ತೀನಿ. ನೆಕ್ಸ್ಟ್ 2 ಇಂಟು 2 ಇದೆ. ನೆಕ್ಸ್ಟ್ ಎ ಇಂಟು ಎ ಇದೆ. 2 ಎಷ್ಟು ಸಾರಿ ಗುಣಾಕಾರ ಆಗಿದೆ? 2 ಸಾರಿ. 2ರ ಘಾತ 2 ಇಂಟು ಎ 2 ಸಾರಿ ಇದೆ. ಎ ದ ಘಾತ 2. ನೆಕ್ಸ್ಟ್ ನೋಡ್ರಿ, ಐದನೇದ್ದು ಆಯ್ತು. ಆರನೇದ್ದು ಎ ಇಂಟು ಎ ಇಂಟು ಎ ಇದೆ. ಮತ್ತ ಸಿ ಇಂಟು ಸಿ ಇಂಟು ಸಿ ಇಂಟು ಸಿ ಇದೆ. ನೆಕ್ಸ್ಟ್ ಇಂಟು ಡಿ ಇದೆ. ಇಲ್ಲೇ ಎ ಅನ್ನೋದು 3 ಸಾರಿ ಇದೆ. ಆದ್ದರಿಂದ ಎ ದ ಘಾತ 3 ಅಂತ ಬರಿತೀವಿ. ಇಂಟು ಸಿ ಅನ್ನೋದು
4 ಸರಿ ಇದೆ, ಅದಕ್ಕೆ ಸೀದಾ ಘಾತ 4. ಡಿ ಅನ್ನೋದು 1 ಸರಿ ಇದೆ, ಇಲ್ಲಿ ಏನು ಇಲ್ಲ ಅಂದ್ರು ಘಾತ 1 ಇರುತ್ತಾ, ಆದ್ದರಿಂದ ಡಿ ಅಂತ ಅಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ನೋಡಿ 3ನೇದ್ದು. ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ಯಾರ. ನಾವು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು ಅಂತಂದ್ರ ಹಂಗ ಭಾಗಿಸ್ಕೊಂತ ಹೋಗ್ಬೇಕು. ಅಂದ್ರೆ ಎರಡು ಎಷ್ಟು ಸರಿ ಬರುತ್ತಾ ಅಂತ ಗೊತ್ತಾಗತ್ತೆ. ಅದಕ್ಕ ಏನಂದ್ರ ಇದನ್ನ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸ್ಬೇಕು ಅಂತಂದ್ರ ಬೆಸ್ಟ್ ಮೆಥಡ್ ಅಂದ್ರ ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯೋದು. ಅದನ್ನ ಹೆಂಗ್ ಬರಿತೀವಿ? 512 ಅದನ್ನ ಭಾಗಿಸ್ಕೊಂತ ಹೋಗ್ತೀವಿ. ಇದು ನಿಮ್ಗೆ ಗೊತ್ತು. ನೋಡ್ರಿ, ಚಿಕ್ಕ ಸಂಖ್ಯೆಯಿಂದ ಎರಡು ಅವಿಭಾಜ್ಯ ಸಂಖ್ಯೆ ಅಂತ ಮೇಲ್ಗಡೆ ನೋಡಿದ್ವಿ. ಎರಡು ಚಿಕ್ಕ ಸಂಖ್ಯೆಯಿಂದ ಮೊದ್ಲು ಚಿಕ್ಕ ಸಂಖ್ಯೆಯಿಂದ ಸ್ಟಾರ್ಟ್ ಮಾಡ್ಬೇಕು. ನೋಡ್ರಿ, 2 2 5 ಐತಿ. ಅಂದ್ರ 5ರ ಎಷ್ಟು 5ರಿಂದ 2ರ ಎಷ್ಟು ಗುಂಪು ಮಾಡಕ್ ಸಾಧ್ಯ ಅಂದ್ರ 2 ಗುಂಪು ಮಾಡ್ಬೋದು. ಒಂದು ಉಳಿಯುತ್ತ, ಅದನ್ನ ಮುಂದ್ ಕ್ಯಾರಿ ಅಂತ ತಗೊಂಡಾಗ ಎಷ್ಟಾಗತ್ ನೋಡಿ, 11 ಆಯ್ತು. 11 ಅಂದ್ರ 5ಲಿ ಮತ್ತು 10, 2 5ಲೆ 10, 1 ಉಳಿತು 12 ಆಯ್ತು. 2 6ಲೆ 12. ನೆಕ್ಸ್ಟ್ 2 ತಗೋತೀರಿ, 2 1ಲೆ, 2 2ಲೆ 4, 1 ಉಳಿತು 16 ಆಯ್ತು. 2 8ಲೆ 16. ನೆಕ್ಸ್ಟ್ 2 ತಗೋತೀರಿ, 2 6ಲೆ, 2 4ಲೆ. ನೆಕ್ಸ್ಟ್ 2 ತಗೊಂತೀರಿ, 2 3ಲೆ, 2 2ಲೆ. ನೆಕ್ಸ್ಟ್ 2ರಿಂದ ಭಾಗ ಆಗುತ್ತ ಸಂಖ್ಯೆ, ಕೊನೆಯ ಸಂಖ್ಯೆ 2 ಐತಿ ಅಂದ್ರೆ 2ರಿಂದ ಭಾಗ ಆಗುತ್ತ. 2 1ಲೆ, 3ರಲ್ಲಿ 2 ಹೋದ್ರ 1 ಉಳಿಯಿತು 12 ಆಯ್ತು. 2 6ಲೆ. ನೆಕ್ಸ್ಟ್ 2 ತಗೋತೀರಿ, 2 8ಲೆ 16 ಅಂತ ಗೊತ್ತು ನಿಮ್ಗ. ನೆಕ್ಸ್ಟ್ 2 ತಗೊಂತೀರಿ, 2 4ಲೆ 8 ಅಂತ ಗೊತ್ತು. ನೆಕ್ಸ್ಟ್ 2 ತಗೋತೀರಿ, 2 2ಲೆ 4 ಅಂತ ಗೊತ್ತು. ನೆಕ್ಸ್ಟ್ 2 ತಗೊಂಡು 1, ಕೊನೆಗೆ 1 ಬಂತಂದ್ರ ಅಷ್ಟಕ್ಕ ಬಿಡ್ಬೇಕು. ಸರಿನಾ? ಈಗ 512 ಇಸ್ ಈಕ್ವಲ್ ಟು 2 ಎಷ್ಟು ಸರಿ ಅದಾವ ನೋಡಿ, 1 2 3 4 5 6 7 8 9 ಸಾರಿ ಅದಾವು. ಈಗ ಘಾತಾಂಕ ರೂಪದಲ್ಲಿ ಬರೀರಿ ಅಂತ ಹೇಳ್ಯಾರ. 2⁹ ಅಂತ ಬರಿಬೇಕೀಗ ನಾವು. ಅದಕ್ಕ ಮೊದ್ಲಿಗೆ ಅವನ್ನೆಲ್ಲ 8 ಬರಿತೀವಿ. 2 8 2 8 9 ಸಾರಿ. 2 2 8 2 8 2 8 2 2 1 2 3 4 5 6 7 8 8 2 9 ಆಯ್ತು. 2⁹ ಘಾತಾಂಕ ರೂಪ ಇದ್ರದ್ದು. 2⁻10 ಅಂದ್ರೆ ಸ್ಟ್ಯಾಂಡರ್ಡ್ ಗೊತ್ತು, 1024 ಅಂತ. ನೆಕ್ಸ್ಟ್ 2ನೇದು ನೋಡಿ, 343. ನೋಡ್ರಿ, ನಾ ಬಾಧ್ಯತೆ ನಿಯಮ ಹೇಳಿ ನಿಮ್ಗ. ಕೊನೆಯ ಸಂಖ್ಯೆ 3 ಐತಿ, 2ರಿಂದ ಭಾಗ ಆಗಲ್ಲ. ಇವುಗಳ ಮೊತ್ತ 10 ಆಗುತ್ತ, 3ರಿಂದನೂ ಭಾಗ ಆಗಲ್ಲ. 4ರಿಂದ ಅಂಕರಿ, ಕೊನೆ 2 ಸಂಖ್ಯೆ 4ರಿಂದ ಭಾಗ ಆಗಲ್ಲ. ಕೊನೆಗೆ 5 6 ಇಲ್ಲ ಅಂದ್ರ 0 5 ಇಲ್ಲ, ಅದು 5ರಿಂದ ಭಾಗ ಆಗಲ್ಲ. 3 6ರಿಂದ ಭಾಗ ಆಗ್ಬೇಕಂದ್ರ ಕೊನೆಯ ಸಂಖ್ಯೆ ಏನಿರ್ಬೇಕು ಕೊನೆಯ ಸಂಖ್ಯೆ ಅಲ್ಲ, 2ರಿಂದಾನು ಭಾಗವಾಗುವ ಸಂಖ್ಯೆ, 3ರಿಂದಾನು ಭಾಗವಾಗುವ ಸಂಖ್ಯೆ 6ರಿಂದ ಭಾಗ ಆಗತ್ತ ಅಂತ ಹೇಳ್ತೈತಿ 6ರ ಬಾಧ್ಯತೆ ನಿಯಮ. ಅದಕ್ಕಿದು 2ರಿಂದಾನು ಭಾಗ ಆಗಿಲ್ಲ, 3ರಿಂದಾನು ಭಾಗ ಆಗಿಲ್ಲ ಅಂತಂದ್ರ 6ರಿಂದ ಪಕ್ಕ ಭಾಗ ಆಗಲ್ಲ. 7 ನೋಡೋಣ ಈಗ. 7 4ಲೆ 28, ಎಷ್ಟು ಉಳಿತು 63. 7 9ಲೆ 63, 7ರಲ್ಲಿ ಭಾಗ ಆಗತ್ತ. ಅದಕ್ಕ 7 ತಗೋರಿ. 7 4ಲೆ ಎಷ್ಟು ಉಳಿತು 34ರೊಳಗ 28 ಹೋದ್ರ 6 ಉಳಿತು 63 ಆಯ್ತು. 7 9ಲೆ. ನೆಕ್ಸ್ಟ್ 7 ತಗೋರಿ. 7 7ಲೆ 7 7 1ಲೆ ಅಂದ್ರ 343
is equal to 7 into 7 into 7 is equal to 7 raised to 3. ಇದು ಇದರ ಉತ್ತರ. ನೆಕ್ಸ್ಟ್ ಮೂರನೇದು ನೋಡೋದಾದ್ರೆ 729 ಇದು ಸ್ಟ್ಯಾಂಡರ್ಡ್, ಈಗಾಗಲೇ ನೋಡಿದೀವಿ. ಇನ್ನೊಂದ್ಸರಿ ನೋಡಿ. ಮೂರರ ಬಾಧ್ಯತೆ ನಿಯಮ, ಕೊನೆಯ ಸಂಖ್ಯೆ 0 ಇಲ್ಲ, ಇವನ್ ಅಂದ್ರ ಸಮಸಂಖ್ಯೆ ಇಲ್ಲ, ಆದ್ರಿಂದ 2ರಿಂದ ಭಾಗ ಆಗಲ್ಲ. 3 ನೋಡೋದಾದ್ರ ಸಂಖ್ಯೆಯನ್ನು ಕೂಡಿಸ್ರಿ. 7 2 7 2 9 9 9 18 3ರಿಂದ ಭಾಗ ಆಗುತ್ತಾ ಅಂತ ನೋಡ್ರಿ. 3 2 6 7ರೊಳಗ 6 ಹೋದ್ರ 1 ಉಳಿತು, 12 ಆತು. 3 4 ಲಾಸ್ಟ್ 3 ಉಳಿದೈತಂದ್ರ 3 3 9. ನೆಕ್ಸ್ಟ್ 3 ತಗೋರಿ, 3 ಭಾಗ ಆಗತ್ತ. 3 8 24, 3 1 3. ನೆಕ್ಸ್ಟ್ 3 ತಗೊಳ್ರಿ, 3 7 6, 3 7 6, 2 ಉಳಿತು 21 ಆತು. 3 7. ನೆಕ್ಸ್ಟ್ 3 ತಗೊಳ್ಳಿ, 3 9 27. ನೆಕ್ಸ್ಟ್ 3 3 3. ನೆಕ್ಸ್ಟ್ 3 3 1. ಎಷ್ಟಕ್ಕೆ ಮುಗೀತು? ಎಷ್ಟು? 1 2 3 4 5 6 ಸರಿ ಬಂದೈತಿ. 3 ಅನ್ನೋದು 6 ಸರಿ ಇದೆ ನೋಡಿ. ಅದಕ್ಕೆ ಇದನ್ನ ಹೆಂಗ್ ಬರ್ತೀವಿ? 729 is equal to 3 8 3 8 3 3 3 8 3 8 3 ನೋಡ್ರಿ. 3 3 3 1 2 3 4 5 6 6 ಸರಿ ಆಯ್ತು. ಅದಕ್ಕೆ ಇದು ಎಷ್ಟು? 7 raised to 6 ಘಾತಾಂಕದೊಳಗೆ ಬರ್ತೀವಿ. ನೆಕ್ಸ್ಟ್ 3125 4ನೇ ಲೆಕ್ಕ. 4ನೇದು ಈಗ ಕೊನೆಯ ಸಂಖ್ಯೆ 2 ಇಲ್ಲ, 0 ಇಲ್ಲ, 2 ಇಲ್ಲ, 4 ಇಲ್ಲ, 6 ಇಲ್ಲ, 8 ಇಲ್ಲ ಅಂದ್ರೆ 2ರಿಂದ ಭಾಗ ಆಗಲ್ಲ. ಕೂಡಿಸಿ ನೋಡ್ರಿ. 3ರಿಂದ ಭಾಗ ಆಗುತ್ತಾನ 4 4 4 7 4 7 11 3ರಿಂದ ಭಾಗ ಆಗಲ್ಲ. ನೆಕ್ಸ್ಟ್ 4ರಿಂದ ಆಗಲ್ಲ. ಇನ್ನು ಉಳಿದಿರೋದು 5. 5ರ ಬಾಧ್ಯತೆ ನೀವು ಅಂತ ಅಂತೀವಿ. 5 6 ಸರಿನಾ? 5 6 30. 31ರಲ್ಲಿ 30 ಹೋಯ್ತು, 1 ಉಳಿತು, 12 ಆಯ್ತು. 5 7 12, 5 7 10, 2 ಉಳಿತು, 25 ಆಯ್ತು. 5 5. ನೆಕ್ಸ್ಟ್ 5 ತಗೋರಿ. ನೆಕ್ಸ್ಟ್ ಇದು ಹೋಗುತ್ತಾ? 5 1 1 ಉಳಿತು, 12 ಆಯ್ತು. 5 7 10, 2 ಉಳಿತು, 25 ಆಯ್ತು. 5 5. ನೆಕ್ಸ್ಟ್ 5 ತಗೊಳ್ಳಿ. ಕೊನೆಯ ಸಂಖ್ಯೆ 5 ಇರೋದ್ರಿಂದ 5 ತಗೊಂತಾ ಇದೀನಿ ಅಷ್ಟ. ನೆಕ್ಸ್ಟ್ 5 7 10, 2 ಉಳಿತು, 25 ಆಯ್ತು. 5 5. ನೆಕ್ಸ್ಟ್ 5 5 5 25. ನೆಕ್ಸ್ಟ್ 5 1 5. ಎಷ್ಟು ಸಾರಿ? 2 4 5 ಸಾರಿ ಬಂದೈತಿ. 3125 is equal to 5 into 5 into 5 into 5 into 5 is equal to 5ರ ಘಾತ 5 ಅಂತ ಬರಿತೀವಿ. ಘಾತಾಂಕದಲ್ಲಿ ವ್ಯಕ್ತಪಡಿಸಿ. ನೆಕ್ಸ್ಟ್ ಮುಂದೆ ನೀಡಿರುವ ಪ್ರತಿಯೊಂದರಲ್ಲೂ ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಯನ್ನ ಗುರುತಿಸಿ ಅಂತ ಹೇಳಾರ. ಎಲ್ಲಿ ಸಾಧ್ಯ ಅಲ್ಲಿ ಗುರುತಿಸ್ರಿ. ಮುಂದಿನ ಏನು ಗುರ್ತಾಗ್ಲಿಲ್ಲ ಅಂದ್ರೆ ಬಿಡ್ರಿ ಅಂತ. ನೋಡ್ರಿ ಇದನ್ನ 4:3 ಒಂದೇದ್ದು. ಎಲ್ಲಿ ಸಾಧ್ಯವೋ ಅಲ್ಲಿ ದೊಡ್ಡ ಸಂಖ್ಯೆಯನ್ನ ಗುರುತಿಸಿ ಅಂತ ಹೇಳಾರ. ಎಲ್ಲಿ ಸಾಧ್ಯ ಅಲ್ಲಿ ಗುರುತಿಸು. ಪರಿಹಾರ ಒಂದೇದ್ ನೋಡ್ರಿ. ಇದನ್ನ ಬರಿತೀವಿ. 4:3 or
3:4 ಅಂತ ಕೇಳ್ಯಾರ. ಇದನ್ನ ಹೆಂಗ್ ಮಾಡ್ತೀವಿ? 4:3 ಅಂತಂದ್ರ 4ಅನ್ನ 3 ಸಾರಿ ಗುಣಾಕಾರ ಮಾಡ್ಬೇಕು ಅಂತ. 4 × 4 4 ನಾಲ್ಕಲೆ 16, 16 ನಾಲ್ಕಲೆ 64, ಸರಿನಾ? 3ಅನ್ನ 4 ಸರಿ ಗುಣಾಕಾರ ಮಾಡ್ರು. 3ರ ಘಾತ 4 ಅಂದ್ರ 3ಅನ್ನ 4 ಸರಿ ಗುಣಾಕಾರ ಮಾಡ್ರಿ ಅಂತ. 3 8 3 8 3 3 ಮೂರ್ಲೆ 9, 9 ಮೂರ್ಲೆ 27, 27 ಮೂರ್ಲೆ 81. ಗೊತ್ತಿದೆ ನಮ್ಗ. ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದಾಯ್ತು? 81 ಅನ್ನೋದು ದೊಡ್ಡ ಸಂಖ್ಯೆ 64ಕ್ಕಿಂತ, ಸರಿನಾ? ಎರಡನೇದು ನೋಡಿ. ಎರಡನೇದು 5:3 ಆರ್ 5ರ ಘಾತ 3 ಅಥವಾ ಆರ್ 3ರ ಘಾತ 5 ಅಂತ ಹೇಳ್ಯಾರ. 5ರ ಘಾತ 3 ಹೆಂಗ್ ಬರಿತೀರಿ? 5ಅನ್ನ 3 ಸರಿ ಬರಿಬೇಕು ಅಂತ. 5 × 5 × 5 5 5ಲೆ 25, 25 5ಲೆ 125 ಅಂತ ಗೊತ್ತು. 125. ನೆಕ್ಸ್ಟ್ 3ರ ಘಾತ 5 = 3ಅನ್ನ 5 ಸರಿ ಗುಣಾಕಾರ ಮಾಡ್ಬೇಕು ಅಂತ. 3 8 3 8 3 8 3 3 ಮೂರ್ಲೆ 9, 9 ಮೂರ್ಲೆ 27, 27 ಮೂರ್ಲೆ 81, 81 ಮೂರ್ಲೆ 81 × 3 ಮಾಡಿದಾಗ 81 × 3 ಮಾಡ್ರಿ. 3 3 1 3 3 8 24, 243, 243 ಇದಾಯ್ತು. ನೆಕ್ಸ್ಟ್ 243 ಬಂತು. ಇದ್ರೊಳಗೆ ಯಾವ್ದು ದೊಡ್ಡದು? 243 ದೊಡ್ಡದು. 243 ದೊಡ್ಡದು ಯಾವ್ದು? ಎದಕ್ಕಿಂತ? 125ಕ್ಕಿಂತ. 125ಕ್ಕಿಂತ 125. 243 ದೊಡ್ಡದು 125ಕ್ಕಿಂತ. 243 is greater than 125. ಓಕೆ. ಮೂರನೇದು ನೋಡಿ. 3 2:8 ಆರ್ 8:2 ಅಂತ ಹೇಳ್ಯಾರ. 8:2 2ರ ಘಾತ 8 ಅಥವಾ 8ರ ಘಾತ 2 ಅಂತ. 2:8 2ರ ಘಾತ 8ಅನ್ನ 2 ಅನ್ನೋದನ್ನ 8 ಸರಿ ಬರೀ ಗುಣಾಕಾರ ಮಾಡ್ಬೇಕು ಅಂತ. 2 2 2 × 2 × 2 × 2 2 4 6 7 ಆಯ್ತು. 2 = ನೋಡಿ. 2 ಎಳೆ 4 4 ಎಳೆ 8 8 ಎಳೆ 16 16 ಎಳೆ 32 32 ಎಳೆ 64 64 ಎಳೆ 128 128 ಎಳೆ 128 ಎಳೆ 256. ಓಕೆ. ನೆಕ್ಸ್ಟ್ 8:2 = 8ಅನ್ನ 8ರ ಘಾತ 2 ಅಂತಂದ್ರ 8ಅನ್ನ 2 ಸರಿ ಗುಣಾಕಾರ ಮಾಡ್ಬೇಕು ಅಂತ. 8ಅನ್ನ 2 ಸರಿ ಗುಣಾಕಾರ ಮಾಡಿದ್ರ ನಮ್ಗೆ ಎಷ್ಟು ಬರುತ್ತೆ? 8 8ಲೆ 64. ಹಂಗಂದ್ರ 256 ಸಂಖ್ಯೆ ದೊಡ್ಡದು 64ಕ್ಕಿಂತ ಅಂತ ಬರಿತೀವಿ. 4ನೇ ಲೆಕ್ಕ ನೋಡ್ರಿ. 4ನೇದು ಏನೈತಿ? 100² ಆರ್ 2:100. ನಮಗ್ ಗೊತ್ತು 100². ಇದನ್ನ ನೋಡ್ರಿ. 2:100 ಸಾಧ್ಯ ಇಲ್ಲ ಅದನ್ನ ಗುಣಾಕಾರ ಮಾಡೋದು. 2ಅನ್ನ 100 ಸಾರಿ ಗುಣಾಕಾರ ಮಾಡ್ರಿ ಅಂದಂಗದ. 2ರ ಘಾತ 100ರ ಘಾತ 2 ಅಂತಂದ್ರ 100ಅನ್ನ 2 ಸಾರಿ ಗುಣಾಕಾರ ಮಾಡ್ತೀವಿ. ಇದು ಈ ಗುಣಾಕಾರ ಮಾಡೋದು ನಮ್ಗೆ ಗೊತ್ತು. ಇಲ್ಲಿ ನೋಡಿ 4 0 ಬರುತ್ತಾ? 1 ಬರೋದು 4 0 ಕೊಡ್ಬೇಕು ಅಂತ. 100 100ಲೆ 10,000 ಅಂತ. ಇದು ಇಷ್ಟ ಆಯ್ತು. ನಮಗ್ ಗೊತ್ತು. ಸಿಂಪಲ್ ಆಗಿ 2:10 ಸ್ಟ್ಯಾಂಡರ್ಡ್. ಇದು ಎಷ್ಟು? 1024. 1024. 2:11 ಅಂದ್ರೆ ಇದ್ರ ಡಬಲ್ ಆಗತ್ತೆ. 2048. 2:11 ಅಂದ್ರೆ ಅಷ್ಟು. 2:12 ಬಂದಾಗ ಹಂಗ
ಹಂಗ ಸ್ವಲ್ಪ ಸ್ಟ್ಯಾಂಡರ್ಡ್ ಇವು ಅದಕ್ಕೆ ಹೇಳ್ತಾ ಇದೀನಿ. 2:11 ಅಂತಂದ್ರ 2048 ಆಗತ್ತ. 2:12 ಅಂದಾಗ 4096 ಆಯ್ತು. ಬರೇ ಇಷ್ಟಕ್ಕ ಎಷ್ಟು ದೊಡ್ಡದಾಗ ಕುಂತೈತಿ ಇದು. ಇನ್ನೊಂದು ಇನ್ನೊಂದ್ ಸ್ವಲ್ಪ ದೊಡ್ಡದಾತಂದ್ರ 8000 ಸಮಥಿಂಗ್ ಬರುತ್ತ. ಅಂದ್ರ 2:13ಗೆ 8000 ಬಂತು. 2:14 ಇನ್ನೂ ಜಾಸ್ತಿ ಬರುತ್ತ. therefore ಇದನ್ನ ಸಾಧ್ಯ ಆಗಲ್ಲ ಅಷ್ಟರೊಳಗೆ ಬರ್ಕೊಂಡ್ ಮಾಡೋದು. ಆದ್ದರಿಂದ ಇದು ಏನಂದ್ರ 100 ರ ಘಾತ 2 ಚಿಕ್ಕದು ಎಷ್ಟಕ್ಕಿಂತ 2 ರ ಘಾತ 100ಕ್ಕಿಂತ. ಇದನ್ನೆಲ್ಲ ನಾನ್ ಹಂಗ ಹೇಳಿನಿ. ಅವ್ರಿಗೆ ಹೇಳಿರೋ ಕ್ವಶನ್ ನೋಡಿ, ಎಲ್ಲಿ ಸಾಧ್ಯವೋ ಅಲ್ಲಿ ಮಾಡ್ರಿ ಅಂತ ಹೇಳ. ನಿಮ್ಗೆ ಇಲ್ಲೇ ಸುಮ್ನೆ ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತ ಇದು ಸಾಧ್ಯ ಇಲ್ಲ ಅಂತಂತಂದು. ಅದಕ್ಕಿಷ್ಟು ಬರಿ. ನೆಕ್ಸ್ಟ್ 5 ನೋಡ್ರಿ. ಮುಂದಿನ ಸಂಖ್ಯೆಗಳನ್ನ ಅವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ. ಈಗ ನಾ ಅಲ್ಲಿ ಮಾಡಿ ತೋರಿಸಿದೆ ನಿಮ್ಗೆ ಅವಿಭಾಜ್ಯ ಸಂಖ್ಯೆಗಳು ಎದಕ್ಕ ಇಂಪಾರ್ಟೆಂಟ್ ಅಂತ ಬೇಸಿಕ್ ಹೇಳ್ಬೇಕಾದ್ರೆ ಹೇಳಿದೆ. ಅಭ್ಯಾಸ ಬಿಡಿಸುವ ಪೂರ್ವದಲ್ಲಿ ಬೇಸಿಕ್ ಇರ್ಲಿ ಅಂತ ಸ್ವಲ್ಪ ಹೇಳಿ ತೋರಿಸಿದ್ನಲ್ಲ. ಇದ ಉದ್ದೇಶಕ್ಕ ಅವಿಭಾಜ್ಯ ಸಂಖ್ಯೆಗಳ ಪರಿಕಲ್ಪನೆ ನಮ್ಗೆ ಇರ್ಬೇಕು ಅಂತ. ನೋಡ್ರಿ, ಪರಿಹಾರ ಒಂದನೇದ್ದು 648 ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸ್ರಿ ಅಂತ ಹೇಳ್ಯಾರ. ಫಸ್ಟ್ ಒನ್ ಬರ್ಕೊಂಡ. ಇದು ನಮ್ಗೆ ನೋಡಿ ಗುಟ್ಟಲೆ ಗೊತ್ತಾಗತ್ತಾ. ಕೊನೆಯ ಸಂಖ್ಯೆ 2 ಐತಿ ಅಂದ್ರ ಸಮಸಂಖ್ಯೆ ಇರೋದ್ರಿಂದ 8 ಐತಿ. ಕೊನೆಯ ಸಂಖ್ಯೆ 8 ಇರೋದ್ರಿಂದ ಸಮಸಂಖ್ಯೆ ಅದು 2ರಿಂದ ಭಾಗ ಆಗುತ್ತಾ ಅಂತ. ಓಕೆ, 2ರಿಂದ ತಗೊಂಡೆ. 2 3 6 ಅಂತ, 2 7 4, 2 4 8. ನೆಕ್ಸ್ಟ್ 2 ತಗೋರಿ. 2 1 2, 3ರಲ್ಲಿ 2 ಹೋದ್ರ 1 ಉಳಿಯುತ್ತ, 12 ಆಯ್ತು. 2 6 ನೆಕ್ಸ್ಟ್ 2 2 2 8 16, 2 1. ನೆಕ್ಸ್ಟ್ ನೋಡ್ರಿ, ಕೊನೆಯ ಸಂಖ್ಯೆ ಸಮಸಂಖ್ಯೆ ಇಲ್ಲ. 2 ಕೂಡಿಸಿದಾಗ 9 ಆಯ್ತು. 9 3ರಿಂದ ಭಾಗ ಆಗುತ್ತ ಅಂದ್ರೆ 81 3ರಿಂದ ಭಾಗ ಆಗುತ್ತ ಅಂತ. ನಮಗ್ ಗೊತ್ತು 2 3 2 6, 8ರೊಳಗೆ 6 ಹೋದ್ರ 2 ಉಳಿತು, 21 ಆಯ್ತು. 3 7 21, 3 7 21. ನೆಕ್ಸ್ಟ್ 2 ತಗೊಂಡ್ರಿ, 3 ತಗೊಂಡ್ರಿ. ನೆಕ್ಸ್ಟ್ 3 ತಗೊಂಡ್ರಿ, 3 3 9. ನೆಕ್ಸ್ಟ್ 3 ತಗೊಂಡ್ರಿ, 3 3 3 9 ಅಂದ್ರ 3 9 27, 3 3 9. ನೆಕ್ಸ್ಟ್ 3 ತಗೊಳ್ಳಿ, 3 1 3. ಇದನ್ನ ಹೆಂಗ್ ಬರಿತೀವಿ? 648 ಅವಿಭಾಜ್ಯ ಅಪವರ್ತನ ಘಾತಾಂಕಗಳಾಗಿ. ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಒಂದಂಗ ಆತಿದ್ದು? 2 8, 2 8 2. ನೆಕ್ಸ್ಟ್ 3 ಎಷ್ಟದವು? 4 ಸರಿ. 3 8 3 8 3 8 3 ಸರಿ. 2ರ ಘಾತ 3 8, 3ರ ಘಾತ 4 ಇದೆ. ಇದು ಅವ್ರು ಹೇಳಿರೋದನ್ನ ಅವ್ರು ಹೇಳಿದ ತರ ಬರ್ದೀವಿ. ನೆಕ್ಸ್ಟ್ 2ನೇದ್ ನೋಡಿ. 2ನೇ ಲೆಕ್ಕ ಏನೈತಿ? 405. ಕೊನೆಯ ಸಂಖ್ಯೆ ಸಮಸಂಖ್ಯೆ ಇಲ್ಲ, ಅದರಿಂದ 2ರಿಂದ ಭಾಗ ಆಗಲ್ಲ, 3ರಿಂದ ಭಾಗ ಆಗುತ್ತ ನೋಡ್ಬೇಕಂದ್ರ 4 0 4 ಪ್ಲಸ್ 5 ಅಂದ್ರೆ 9 ಭಾಗ ಆಗುತ್ತ 3ರಿಂದ. ಆದ್ದರಿಂದ 3 ತಗೊಂತೀನಿ. 3 1 3, 4ರಲ್ಲಿ 3 ಹೋದ್ರ 1 ಉಳಿಯಿತು, 10 ಆಯ್ತು. 3 3 9, 1 ಉಳಿತು, 15 ಆಯ್ತು. 3 5 15. ಓಕೆ. ನೆಕ್ಸ್ಟ್ 3 ತಗೊಳ್ಳಿ. ಯಾಕಂದ್ರೆ ನೋಡ್ರಿ ಕೂಡಿಸ್ರಿ. 1 3 4 4 4 5 9.
ಮೂರಿಂದ ಭಾಗ ಆಗುತ್ತಂದ್ರ ಮೂರ ನಾಲ್ಕಲೆ 12, ಒಂದ್ ಉಳಿತು 15 ಆಯ್ತು, 3 5 15. ನೆಕ್ಸ್ಟ್ 3 ತಗೊಳ್ಳಿ, ಹೋಗುತ್ತಾ, 3 1 3, ಒಂದ್ ಉಳಿತು 15 ಆಯ್ತು, 3 5 15. ನೆಕ್ಸ್ಟ್ 3 5 15. ಇವಾಗ ಲಾಸ್ಟ್ಗೆ 5 ತಗೋರಿ, ಒಂದು ಇಷ್ಟು ಮುಗೀತು. 405 ಇಸ್ ಈಕ್ವಲ್ ಟು 3 ಎಷ್ಟದವು? 3 ಸರಿ 3 ಅನ್ನೋದು 4 ಸರಿ ಬಂದಿದೆ. 3 8 3 8 3 8 3 8 5. 3ರ ಘಾತ 4 8 5ರ ಘಾತ 1 ಅಂತ. ಒಂದು ಬರೆಯ ಅವಶ್ಯಕತೆ ಏನಿಲ್ಲ, ಅಷ್ಟು ಬರೆದು ಸಾಕು. ಮೂರನೇ ಲೆಕ್ಕ ನೋಡಿ. 3 540 ಇದೆ. 540 ಕೊನೆಯ ಸಂಖ್ಯೆ 0 ಇರೋದ್ರಿಂದ 2ರಿಂದ ಭಾಗ ಆಗುತ್ತಾ ಅಂತ ಗೊತ್ತು. ಅದಕ್ಕ 2 ತಗೊಂತೀವಿ. 2 7 14 ಆಯ್ತು. 2 7 0ಗೆ 0. ನೆಕ್ಸ್ಟ್ 2ರಿಂದ 2 1 2 3 6, 1 ಉಳಿತು 10 ಆಯ್ತು. 2 5. ಇದನ್ನ ಇಲ್ಲೇ ನೋಡಿವಿ. ಇಲ್ಲ ಐತ್ ನೋಡ್ರಿ. ಮುಂದಿನ ಸೇಮ್ ಪ್ರೊಸೆಸ್. 3 ತಗೊಂಡ್ರಿ, 4 1 ಉಳಿತು 15 ಆಯ್ತು. 5 3 ತಗೊಂಡ್ರಿ, 1 1 ಉಳಿತು 15 ಆಯ್ತು. 5 3 ತಗೋರಿ, 3 5 15. ನೆಕ್ಸ್ಟ್ 5 ತಗೊಳ್ಳಿ, 1. ಇದನ್ನ ಬರೀರಿ. ಈಗ 540 ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3 ಅನ್ನೋದು 3 ಸರಿ ಬಂದೈತಿ. 5 ಸರಿನಾ? ಇದು 5 ಎಷ್ಟು? 2 2 ಸರಿ ಇದೆ. 3 3 ಸರಿ ಇದೆ. ನೆಕ್ಸ್ಟ್ 5 1 ಸರಿ ಇದೆ. 1 ಸರಿ ಬರೆಯದೇ ಇದ್ರೆ ನಡೆಯುತ್ತಾ? 5. ನೆಕ್ಸ್ಟ್ 3600. 4ನೇ ಲೆಕ್ಕ ನೋಡಿ. 3600 ಇದೆ. ಕೊನೆಯ ಸಂಖ್ಯೆ 0 ಇರೋದ್ರಿಂದ 2ರಿಂದ ಭಾಗ ಆಗುತ್ತಾ? 2 2 1 3ರಲ್ಲಿ 2 ಹೋದ್ರ 1 ಉಳಿತು 16 ಆಯ್ತು. 8 0 0. ನೆಕ್ಸ್ಟ್ 2 2 2 ಮೊದಲೇ 18 0 0. ನೆಕ್ಸ್ಟ್ 2 2 4 8 9ರಲ್ಲಿ 8 ಹೋದ್ರ 1 ಉಳಿತು 10 ಆಯ್ತು. 2 5 10 0. ನೆಕ್ಸ್ಟ್ 2 ತಗೊಳ್ಳಿ, 2 7. ನೆಕ್ಸ್ಟ್ 2 7 4 1 ಉಳಿತು 10 ಆಯ್ತು. 2 5 10. ನೆಕ್ಸ್ಟ್ 3ರಲ್ಲೇ ಭಾಗ ಆಗುತ್ತಿಲ್ಲ ನೋಡ್ಕೋಬೇಕು. ಜಸ್ಟ್ 2 + 2 4 4 + 5 10. 4 + 5 9 ಭಾಗ ಆಗುತ್ತಾ? 3 ತಗೊಳ್ಳಿ. 3 7 21. 1 ಉಳಿತು 15 ಆಯ್ತು. 3 5 15 ಸರಿನಾ? ನೆಕ್ಸ್ಟ್ ಇದು 12 ಆಗುತ್ತೆ. 7 + 5 12 ಆಯ್ತು. 3ರಲ್ಲೇ ಭಾಗ ಆಗುತ್ತಾ? 3 2 1 ಉಳಿತು 15 ಆಯ್ತು. 3 5. ನೆಕ್ಸ್ಟ್ 5 ತಗೊಳ್ಳಿ. 5 5 25. ನೆಕ್ಸ್ಟ್ 5 ತಗೊಳ್ಳಿ. 5 1 ನೋಡ್ರಿ. 2 ಅನ್ನೋದು 4 ಸರಿ ಇದೆ. 3 ಅನ್ನೋದು 2 ಸರಿ ಇದೆ. 5 ಅನ್ನೋದು 2 ಸರಿ ಇದೆ. ಇದನ್ನ ಹೆಂಗ್ ಬರ್ತೀವಿ? 3600 ಇಸ್ ಈಕ್ವಲ್ ಟು 2 4 ಸರಿ 2 ಇಂಟು 2 ಇಂಟು 2 ಇಂಟು 2 ಇಂಟು
ಇಲ್ಲಿ ಇಂಟು ಬರೆದು ಕೆಳಗೆ ಬರಿತೀನಿ ನೋಡಿ. 3 ಇಂಟು 3 ಇಂಟು 5 ಇಂಟು 5 ಇಸ್ ಈಕ್ವಲ್ ಟು 2 ಅನ್ನೋದು 4 ಸಾರಿ ಇದೆ. 2 ರ ಘಾತ 4, 3 ರ ಘಾತ 2, 3 ರ ಘಾತ 2, ನೆಕ್ಸ್ಟ್ 5 ರ ಘಾತ 2 ಸಾರಿ ಅಂತ. 5 ರ ಘಾತ 2 ಸಾರಿ. ನೆಕ್ಸ್ಟ್ ನೋಡಿ, ಸುಲಭ ರೂಪಕ್ಕೆ ತನ್ನಿ ಅಂತ ಹೇಳಾರ. ಇವಾಗಿದೆ ಸುಲಭ ರೂಪಕ್ಕೆ ತರಬೇಕು ಅಂದ್ರೆ ಅವನ್ನ ಸಿಂಪ್ಲಿಫೈ ಮಾಡಿ ಕೊನೆಯ ಆನ್ಸರ್ ನ ಹೇಳ್ಬೇಕು ಅಂತ. ಪರಿಹಾರ ನೋಡಿ, ಪರಿಹಾರ ಪರಿಹಾರ ಒಂದನೇದ್ದು ಸುಲಭ ರೂಪಕ್ಕೆ ತರೋಣ. 2 ಇಂಟು 10 ರ ಘಾತ 3 ಅಂತ ಹೇಳ್ಯಾರ. 2 ಇಂಟು 10 ಅನ್ನ 3 ಸರಿ ಗುಣಾಕಾರ ಮಾಡಬೇಕು ಅಂತ. 10 ಇಂಟು 10 ಇಂಟು 10. ಅದರಿಂದ ಏನ್ ಹೆಂಗ್ ಬರಿತೀವಿ, ನಮ್ಗೆ ಗೊತ್ತು 10 ಹತ್ಲೆ 100, 100 ಹತ್ಲೆ 1000 ಅಂತ. 2 ಹಂಗ ಹಿಡಿತೀವಿ, ಇದು 1000 ಆಯ್ತು. ನಮ್ಗೆ ಗೊತ್ತಿದೆ ಸಿಂಪಲ್ ಮಲ್ಟಿಪ್ಲಿಕೇಶನ್ ಇದು 2000. 2 ಇಂಟು 1000 ಅಂದ್ರೆ 2000. ಇದು ಮುಗಿತು. ನೆಕ್ಸ್ಟ್ ಎರಡನೇದು ನೋಡಿ, 7 raised to 2, 2 raised to 2 ಅಂದ್ರೆ 7 ರ ಘಾತ 7 ಅಂದ್ರೆ 7 ಅನ್ನ 2 ಸರಿ ಗುಣಾಕಾರ ಮಾಡಬೇಕು, ಮತ್ತ 2 ಅನ್ನ 2 ಸರಿ ಗುಣಾಕಾರ ಮಾಡಬೇಕು ಅಂತ. 7 ಅನ್ನ 7 ಸರಿ ಗುಣಾಕಾರ ಮಾಡಿದ್ರೆ 7 7 49. 2 ಅನ್ನ 2 ಸರಿ ಗುಣಾಕಾರ ಮಾಡಿದ್ರ 2 2 4 49 ಇಂಟು 4, 4 9 28, 28 ಕ್ಯಾರಿ 2, 4 16, 2 18. 4 4 36, ಸಾರಿ 4 36, 36 ಕ್ಯಾರಿ 3, 4 16, 3 19. ನೆಕ್ಸ್ಟ್ ಮೂರನೇ ನೋಡ್ರಿ, 196 ಬರುತ್ತದು. ಮೂರನೇ ಲೆಕ್ಕ ಏನಿದೆ, 2 raised to 3 ಇಂಟು 5 ಇದೆ. 2 raised to 3 ಅಂತಂದ್ರ 2 ಅನ್ನ 3 ಸರಿ ಗುಣಾಕಾರ ಮಾಡಬೇಕು ಅಂತ. 2 ಇಂಟು 2 ಇಂಟು 2 ಇಂಟು 5 ಇಸ್ ಈಕ್ವಲ್ ಟು 2 ಎಳೆ 4, 4 ಎಳೆ 8, 8 ಇಂಟು 5 ಇಸ್ ಈಕ್ವಲ್ ಟು 8 5 40. ನೆಕ್ಸ್ಟ್ ನಾಲ್ಕನೇದು ನೋಡಿ, 3 ಇಂಟು 4 ರ ಘಾತ 4 ಇಸ್ ಈಕ್ವಲ್ ಟು 3, 4 ಅನ್ನ 4 ಸರಿ ಗುಣಾಕಾರ ಮಾಡಬೇಕು ಅಂತ. 4 ಇಂಟು 4 ಇಂಟು 4 ಇಂಟು 4 ನೋಡ್ರಿ, ಇದನ್ನ ಹೆಂಗ್ ಬರಿತೀವಿ, 3 ಇಂಟು 4 4 16, 16 64, 64 4 ಸ್ಟ್ಯಾಂಡರ್ಡ್ ಗೊತ್ತೈತಿ ಇಲ್ಲ, ಹಂಗ ಗೊತ್ತಾಗ್ಲಿಲ್ಲ ಅಂದ್ರ ನೋಡಿಲಿ 4 4 16, ಇದು 16, 16 16 256 ಅಂತ ಗೊತ್ತು, 256. ಈಗ 3 ರಿಂದ 256 ಗುಣಾಕಾರ ಮಾಡಬೇಕು ಅಂತ. 3 ರಿಂದ 256 ಗುಣಾಕಾರ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂದ್ರ, ಕೊನೆಯ ಸಂಖ್ಯೆ 3 6 3 18, ಕೊನೆಯ ಸಂಖ್ಯೆ 8 ಬರುತ್ತ ಅಂದ್ರ
768 ಬರುತ್ತೆ ಇದು. ನೆಕ್ಸ್ಟ್ 5ನೇ ಲೆಕ್ಕ ನೋಡಿ. 5ನೇ ಲೆಕ್ಕ ಏನಿದೆ, 0 ಇಂಟು 10⁻². ಇದು ಈಸಿ ಲೆಕ್ಕ ಇದೆ ನೋಡಿ. 0 ಇಂಟು 10ನ್ನ 2 ಸರಿ ಗುಣಾಕಾರ ಮಾಡಬೇಕು ಅಂತ ಹೇಳಿದ್ದಾರೆ. 10 ಇಂಟು 10. 0ಇಂದ ಯಾವುದೇ ಸಂಖ್ಯೆ ಹೇಗೆ ಗುಣಾಕಾರ ಮಾಡಿದಾಗ ನಮ್ಗೆ 0 ಬರುತ್ತಾ ಅಂತಂದು ಗೊತ್ತು. ಅದರಿಂದ ಇದು ಉತ್ತರ 0 ಆಯ್ತು. 6ನೇದು ನೋಡಿ. 6ನೇದು ಏನಿದೆ, 5⁻2 ಇಂಟು 3⁻3 ಅಂತ ಇದೆ. 3⁻3. 5ನ್ನ 2 ಸರಿ ಗುಣಾಕಾರ ಮಾಡಬೇಕು. 3ನ್ನ 3 ಸರಿ. 3 ಇಂಟು 3 ಇಂಟು 3. ನಮ್ಗೆ 5 5 25 ಬರುತ್ತಾ. ನೆಕ್ಸ್ಟ್ 3 3 3 9 9 27. 27 ಇಂಟು 25 ಇಂಟು 27. ಅದನ್ನ ಮಾಡಿದಾಗ 675 ಬರುತ್ತೆ. ನಮ್ಗೆ ಉತ್ತರ 675 ಬರುತ್ತೆ. ನೆಕ್ಸ್ಟ್ 7 ನೋಡಿ. 1 2 3. 7ನೇ ಲೆಕ್ಕ. 7 ಏನಿದೆ, 2⁴ ಇಂಟು 3⁴². 2⁴4 ಇಂಟು 3⁴2. ಇದನ್ನ 2ನ್ನ 4 ಸರಿ ಗುಣಾಕಾರ ಮಾಡ್ರಿ ಅಂತ. 2 ಇಂಟು 2 ಇಂಟು 2. 3ನ್ನ 2 ಸರಿ. 3 3 ಇಂಟು 3. ಇಲ್ಲೇ ಮಾಡ್ತೀನಿ ನೋಡಿ. 2 ಎಳೆ 4, 4 ಎಳೆ 8, 8 ಎಳೆ 16. ನೆಕ್ಸ್ಟ್ 3 3 9. ನಮಗ್ ಗೊತ್ತು 16 9 144 ಅಂತ. ನೆಕ್ಸ್ಟ್ 8ನೇ ಲೆಕ್ಕ ನೋಡಿ. 3⁻² ಇಂಟು 10⁻4 ಇಸ್ ಈಕ್ವಲ್ ಟು 3⁻2 10⁻4 ಅಂತ. 3⁻2 ಅನ್ನ 3⁻2 ಅಂದ್ರೆ 3ನ್ನ 2 ಸರಿ ಗುಣಾಕಾರ ಮಾಡ್ರಿ ಅಂತ. 10⁻4 ಅಂದ್ರೆ 10ನ್ನ 4 ಸರಿ ಗುಣಾಕಾರ ಮಾಡ್ಬೇಕು ಅಂತ. 10 ಇಂಟು 10 ಇಂಟು 10 ಇಂಟು 10. ಸರಿನಾ. 3 3 9 ಅಂತ ಗೊತ್ತು. ನೆಕ್ಸ್ಟ್ 10 10 100, 100 10 1000, 1000 ಇಂಟು 10 ಅಂದ್ರೆ 10,000. 10,000. 9 ಇಂಟು 10,000 ಅಂದ್ರೆ 90,000. ಇದಿಷ್ಟು ಆಯ್ತು. ನೆಕ್ಸ್ಟ್ ನೋಡಿ. ಸುಲಭ ರೂಪಕ್ಕೆ ತನ್ನಿ ಅಂತ ಹೇಳ್ಯಾರ. ಪರಿಹಾರ ಸುಲಭ ರೂಪಕ್ಕೆ ತರಬೇಕಿದನ. ಪರಿಹಾರ 7ನೇ ಲೆಕ್ಕ. ಪರಿಹಾರ ಸುಲಭ ರೂಪಕ್ಕೆ ತರದು. 1ನೇದು ನೋಡಿ. ನಮಗ್ ಬೇಸಿಕ್ ಒಂದು ಗೊತ್ತೈತಿ, ಅದಕ್ಕೆ ಮೊದ್ಲು ಹೇಳ್ಬಿಡ್ತೀನಿ. -1 ರಗಾತ ಆಡ್ ನಂಬರ್, ಇವನ್ ನಂಬರ್. ಬೆಸ ಇತ್ತಂದ್ರ, ಬೆಸ ಆಡ್ ನಂಬರ್ ಅಂತ ಅದಕ್ಕೆ ಬೆಸ ಸಂಖ್ಯೆ ಇತ್ತಂದ್ರ -1 ಬರುತ್ತ. -1 ಸಮ ಸಂಖ್ಯೆ ಇತ್ತು ಅಂದ್ರ ಅಲ್ಲೇನ್ ಬರುತ್ತ ಅಂದ್ರ +1 ಬರುತ್ತ. ಇದು ಬೇಸಿಕ್. ಸರಿನಾ. ಈಗ ನೋಡಿ, -4 ಅಂತ ಹೇಳಿದರೆ ಅಂದ್ರ -4 3 ಸರಿ ಗುಣಾಕಾರ ಮಾಡ್ರಿ ಅಂತ. -4 ಇಂಟು -4 ಇಂಟು -4 ನೋಡ್ರಿ. -4 ಇಂಟು -4 ಅಂತಂದ್ರ 16 ಆಯ್ತು. +16 +16 ಇಂಟು -4 ಅಂತಂದ್ರ 64 -64 ಆಗತ್ತ. 4 4 ಇಲ್ಲ, 3 ಚಿಹ್ನೆಯನ್ನ, 3 ಋಣ ಚಿಹ್ನೆಯನ್ನ, ಬೆಸ ಸಂಖ್ಯೆ ಆಯ್ತು. 3 ಋಣ ಚಿಹ್ನೆಯನ್ನ
ಗುಣಾಕಾರ ಮಾಡಿದಾಗ ಋಣ ಚಿಹ್ನೆ ಬರುತ್ತಾ, 4 ನಾಲ್ಕಲೆ 16, 16 ನಾಲ್ಕಲೆ 64. ಹಿಂಗಾರ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಯಾವ ತರ ಈಸಿ ಆಗುತ್ತೋ ಆ ತರ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎರಡನೇದು ನೋಡಿ, -3 ಇಂಟು -2 ದ ಘಾತ 3 -2⁻³ ಅಂತ ಹೇಳ್ಯಾರ. -3 -2 3 ಸಾರಿ ಗುಣಾಕಾರ ಮಾಡಬೇಕು ಅಂತ. -2 ಇಂಟು -2 ಇಂಟು -2. ನಾನು -3 ಹಂಗ ಇಡ್ತೀನಿ. ಈಗ ಇದನ್ನ ಗುಣಾಕಾರ ಮಾಡ್ತೀನಿ ನೋಡ್ರಿ. -2 ಇಂಟು -2 4. 4 ಇಂಟು -2 ಅಂದ್ರ -8. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ, 3 8 24. ಉತ್ತರ 24. ಮೂರನೇದು ನೋಡಿ, 3 ರ ಘಾತ 2 -3 ರ ಘಾತ 2 -3 ರ ಘಾತ 2 ಇದೆ, ಇಂಟು -5 ರ ಘಾತ 2 ಇದೆ. -3 ಇಂಟು -3. -3 2 ಸರಿ ಬರೀರಿ ಅಂತಂದಂಗ, -5 2 ಸರಿ ಬರೀರಿ ಅಂದಂಗ, ಸರಿನಾ? ನೆಕ್ಸ್ಟ್ ನೋಡಿ, 3 3 9 ಪ್ಲಸ್ 9 ಆಯ್ತು, 9. ನೆಕ್ಸ್ಟ್ ಇಂಟು 5 5 25, ಮೈನಸ್ ಇಂಟು ಮೈನಸ್ ಪ್ಲಸ್ 25. ನಮ್ಗೆ ಗೊತ್ತು 25 9 225 ಎಂದು. 4ನೇ ಲೆಕ್ಕ ನೋಡಿ, -2 ರ ಘಾತ 3 ಇಂಟು -10 ರ ಘಾತ 3 ಅಂತ ಹೇಳ್ಯಾರ. ನೋಡಿ, -2 ಇಂಟು -2 ಇಂಟು -2 ಇಂಟು -10 ಇಂಟು -10 ಇಂಟು -10 ಅಂತ ಬರ್ತೀವಿ. ಈಗ ನೋಡಿ, -2 ಇಂಟು -2 +4 +4 ಇಂಟು -2 ಅಂದ್ರ -8 ಆಯ್ತು. -8 ಆಯ್ತು, ಇಂಟು ಹಾಕ್ತೀವಿ. 10 10 100, -10 ಇಂಟು -10 ಅಂದ್ರ +100, +100 ಇಂಟು 10 ಅಂತಂದ್ರ -1000. ನಮ್ಗೆ ಗೊತ್ತು, ಇಲ್ಲಿನ ಮೈನಸ್ ಐತಿ, ಇಲ್ಲಿನ ಮೈನಸ್ ಅಂದ್ರ ಪ್ಲಸ್ ಆಗುತ್ತಾ. 8 ಇಂಟು 1000 ಅಂತಂದಾಗ 8000 ಆಗುತ್ತೆ. 8000. ನೆಕ್ಸ್ಟ್ ನೋಡಿ, ಮುಂದಿನ ಸಂಖ್ಯೆಗಳನ್ನ ಹೋಲಿಸಿ ಅಂತ ಹೇಳ್ಯಾರ. ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೋಲಿಸಿ ಅಂತ ಹೇಳ್ಯಾರ. ಪರಿಹಾರ ನೋಡಿ, 1ನೇದ್ದು 2.7 ಇಂಟು 10⁻12 10 ರ ಘಾತ 12 1.5 ಇಂಟು 10⁸ ಅಂತ ಹೇಳ್ಯಾರ. ನೋಡಿ, ಇವಾಗ ಏನ್ ಮಾಡ್ತೀವಿ ಅಂದ್ರ, ಇದನ್ನ ಇಲ್ಲಿ 10 ರ ಘಾತ 8 ಐತಿ, ಇಲ್ಲಿ 10 ರ ಘಾತ 12 ಐತಿ. ನಿಮಗ್ ಮುಂದೆ ಬರುತ್ತೆ ಆದರ್ಶ ರೂಪ ಅಂತಂತಂದು, ಅವಾಗ ಡೀಟೇಲ್ ಆಗಿ ಹೇಳ್ತೀನಿ ಆದರ್ಶ ರೂಪದೊಳಗೆ ಹೆಂಗ್ ಬರೆಯೋದು ಅಂತಂತಂದು. ಮತ್ತ ಘಾತವನ್ನ ಸಮ ಮಾಡೋದು, ಘಾತಾಂಕಗಳನ್ನ ಬರೆಯೋದು ಎಲ್ಲ ಇನ್ನೊಂದು ಅಭ್ಯಾಸದೊಳಗೆ ಹೇಳ್ಕೊಡ್ತೀನಿ ಅದನ್ನ. ಇದ್ರೊಳಗ ಈಗ ನೋಡಿ, ಜಸ್ಟ್ ಸಿಂಪಲ್ ಏನ್ ಮಾಡ್ಬೇಕಂದ್ರ, ಘಾತ 10 ರ ಘಾತ 12 ಐತಿ, 10 ರ ಘಾತ 8 ಐತಿ. ಎರಡೂ ಘಾತಗಳು ಸಮ ಇರೋ ತರ ಮಾಡ್ಕೊಂಡ್ಬಿಡ್ರಿ. ಒಂದೇದ್ ಏನ್ ಮಾಡ್ಬೇಕಂದ್ರ, 2.7 2.7 ಇಂಟು 10 ರ ಘಾತ 4
ಇಂಟು 10⁻8 ಅಂತ ಬರಿಬಹುದು ಇದನ್ನ. ಇವಾಗ 1.5 ಇಂಟು 10⁸8 ಅಂತ ಬರ್ಕೊಂತೀವಿ ಇದನ್ನ. ಹೌದಾ? ಈಗ ಇಲ್ಲಿ ಇದು ಎಷ್ಟು ಅಂದಂಗ 10,000 ಅಂತಂದಂಗ. 2.7 10⁻4 ಅಂದ್ರೆ 10,000. 10,000 ಇಂಟು 10⁸8 ಸರಿನಾ? ನೋಡ್ರಿ ಇವಾಗ ಇದನ್ನ ಹೆಂಗ್ ಬರ್ತೀವಿ? 1,000 ಆಗಿರ್ತಾನೆ. 10,000 ಇದು 27,000 ಆಗುತ್ತ. 27,000 2.7 ಇಂಟು 2.7 ಇಂಟು 10,000 ಮಾಡಿದಾಗ 27,000 ಅಂತ ಬಂತು. ಆ 27,000 ಅಂತ ಬಂತು. ನೆಕ್ಸ್ಟ್ 10⁸8 ಇಲ್ಲಿ ನೋಡಿ 1.5 ಇಂಟು 10⁸8 ಹಂಗೈತಿ. ಇದ್ರೊಳಗೆ ಈಸಿಯಾಗಿ ಹೇಳ್ಬೋದು, ನಾವು ಸಂಖ್ಯೆಗಳನ್ನ ಹೋಲಿಸ್ಬೋದು. ಯಾವುದು ಅಂದ್ರ ಇದು ಸಮಥಿಂಗ್ ಇಲ್ಲ ಐತಲ್ಲ, ಈ ಸಂಖ್ಯೆ ಇಂಟು 10⁸8 ಎಂಬುದು ದೊಡ್ಡದು ಯಾವುದಕ್ಕಿಂತ 1.5 ಇಂಟು 10⁸8 ಗಿಂತ ಅಂತ. ಇದು ಈ ಸಂಖ್ಯೆ ದೊಡ್ಡದು ಈ ಸಂಖ್ಯೆಗಿಂತ. ಯಾಕಂದ್ರೆ ಸಿಂಪಲ್ ಆಗಿ ಗೊತ್ತಾಗ್ಲಿಲ್ಲ, ಇದು ಇಷ್ಟೆಲ್ಲ ಡೀಟೇಲ್ ಆಗಿ ಗೊತ್ತಾಗ್ಲಿಲ್ಲ ಅಂದ್ರ ಇಲ್ಲಿ 10⁻12 ಐತಿ, 10⁻8 ಐತಿ. ಇಲ್ಲೇ ಘಾತ ಈಗ ಇಷ್ಟೆಲ್ಲ ಎಕ್ಸಾಂಪಲ್ ಮಾಡಿವಲ್ಲ, ಇದು ಮಾಡಿದ್ರಿಂದ ನಿಮ್ಗೆ ಸ್ವಲ್ಪ ಗೊತ್ತಾಗಿರುತ್ತೆ, ಐಡಿಯಾ ಬಂದಿರುತ್ತ. ಘಾತಾಂಕಗಳನ್ನ ಗುಣಾಕಾರ ಮಾಡಿದಾಗ ವ್ಯಾಲ್ಯೂ ದೊಡ್ಡದು ಬರುತ್ತಾ, ಬೆಲೆ ದೊಡ್ಡದು ಬರುತ್ತಾ ಅಂತಂದ. ಆದ್ರಿಂದ ಇಲ್ಲಿ 10⁻12 ವ್ಯಾಲ್ಯೂ 12 ಬೆಲೆ ದೊಡ್ಡದು ಅಂತ ಈಸಿಯಾಗಿ ಗೊತ್ತಾಗುತ್ತಾ. 2.7 ಇಂಟು 10⁻12 ಈಸ್ ಗ್ರೇಟರ್ ದ್ಯಾನ್ 1.5 ಇಂಟು 10⁸8 ಅಂತ ಬರೆದ್ರೆ ಮುಗಿದೋಯ್ತು. ಎರಡನೇದು ನೋಡಿ, 4 ಇಂಟು 10⁻14 ಸೆಮಿಕೋಲನ್ 3 ಇಂಟು 10⁻17 ನೋಡ್ರಿ. ಇಲ್ಲಿ 10⁻17 ದೊಡ್ಡದೈತಿ, 17 ಅಂತ ಐತಿ. ಆಬ್ವಿಯಸ್ಲಿ ಎಲ್ಲಿ ಘಾತ ದೊಡ್ಡದಿರುತ್ತ ಅದ ದೊಡ್ಡ ಸಂಖ್ಯೆ ಆಗಿರುತ್ತ. ಇದ್ರೊಳಗ ನೀ ಕಣ್ಣು ಮುಚ್ಕೊಂಡು ಬರಿಬಹುದು, ಇಲ್ಲ ಅಂದ್ರೆ ಸ್ವಲ್ಪ ನಿಮ್ಗೆ ಐಡಿಯಾ ಇರಲಿ ಅಂತ ಹೇಳ್ತೀನಿ. ಇಷ್ಟೆಲ್ಲ ಏನು ಡೀಟೇಲ್ ಬೇಕಾಗಿರಲ್ಲ ನಿಮ್ಗ. 4 ಇಂಟು 10⁻14 ಇದನ್ನು ಅದೇ ತರ ಮಾಡ್ಕೊಂತೀವಿ ಅಂದ್ರ 3 ಇಂಟು 10⁻14 ಇನ್ನೆಷ್ಟು ಉಳಿತು? 17 14 ಹೋದ್ರೆ ಇಂಟು 10⁻3 ಉಳಿಯುತ್ತ. 10⁻3 ಅಂದ್ರ 1000. 4 ಇಂಟು 10⁻14 ಇದು 3000 ಆಗತ್ತ. 3000 ಇಂಟು 10⁻14 ದೊಡ್ಡದು ಯಾವುದು? 4 ಇಂಟು 10⁻14 ಚಿಕ್ಕದು. 3000 ಇಂಟು 10⁻14 ಅಂತ. ಇಲ್ಲ 3000 ಇಂಟು 10⁻14 ದೊಡ್ಡದು, 4 ಇಂಟು 10⁻14 ಅಂತ ಹೇಳ್ಬೋದು. ಹೋಲಿಸಿ ಅಂತ ಹೇಳ್ಯಾರ, ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೋಲಿಸಿದ್ರೆ ಮುಗೀತು. ಇದಿಷ್ಟು ಈ ಅಭ್ಯಾಸ 11.1. ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರ, ನಾನು ಹೇಳಿದ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರ ಲೈಕ್ ಮಾಡಿ. ನಿಮ್ಗ ಈ ಮುಂದೆ ಬೇರೆ 11.2 11.3 ಮಾಡ್ತಾ ಅದಾದ ನಂತರ ನಿಮ್ಗೆ ಯಾವ್ದು ಡಿಫಿಕಲ್ಟ್ ಆಗೈತಿ, ಯಾವ ಚಾಪ್ಟರ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಆ ವಿಡಿಯೋನ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಇದನ್ನ ಶೇರ್ ಮಾಡ್ರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ರ ನಾನು ಹಾಕುವ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ತಲುಪುತ್ತ. ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಗೆಳೆಯರೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.